ನಮಸ್ತೆ, ಭಾಷಾಲೋಕಕ್ಕೆ ಸ್ವಾಗತ. ನೋಡಿ, ಇವತ್ತು ಸಿಂಪಲ್ಲಾಗಿ ತೊಂಡೆಕಾಯಿ ಸಾಂಬಾರು ಅಥವಾ ಕೊದಿಲು ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡುವ. ನೋಡಿ, ತೊಂಡೆಕಾಯಿ ಒಂದು 1/4 kg ನಾನು ತಗೊಂಡಿದ್ದೇನೆ ಇಲ್ಲಿ. ಅದನ್ನೀಗ ತೊಳೆದುಕೊಳ್ಬೇಕು ಚೆನ್ನಾಗಿ. ನೀರು ಹಾಕಿ ತೊಳೆದುಕೊಳ್ತಾ ಇದ್ದೇನೆ. ಒಂದು 2-3 ಸಲ ತೊಳೆದ್ರೆ ಒಳ್ಳೆಯದು. ಅದರಲ್ಲಿ ತುಂಬ ಇದೆಲ್ಲ ಇರ್ತದೆ, ಕಸ ಎಲ್ಲ ಇರ್ತದೆ. ಹಾಗೆ ಅದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಇದು ತುಂಬ ಸಿಂಪಲ್ಲಾಗಿ ಮಾಡೋದಾಯ್ತು ಈ ಸಾಂಬಾರನ್ನು. ತುಂಬ ಅದಕ್ಕೇನು ಸಾಂಬಾರ ಹುರಿಲಿಕ್ಕೆಲ್ಲ ಇಲ್ಲ, ಬೇಗ ಆಗುವಂಥ ಕೊದಿಲು ಇದು. ತುಂಬ ಏನು ಇಲ್ಲ. ಈಗ ಇದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಯಾವ ಶೇಪಲ್ಲಿ ನಾವು ಅದನ್ನು ಕೊರೆದುಕೊಳ್ಬೇಕು ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಈ ರೀತಿಯಾಗಿ, ಅಥವಾ ಇದಕ್ಕೆ ಗುದ್ದಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ತೊಂಡೆಕಾಯಿ ಕೊದಿಲು. ನಾನಿವತ್ತು ಈ ರೀತಿ ಕೊರೆದುಕೊಳ್ತಾ ಇದ್ದೇನೆ. ಗುದ್ದಿ ಮಾಡಿದರೆ ಇನ್ನೂ ಒಳ್ಳೆಯದಾಗ್ತದೆ. ನೋಡಿ, ಈ ರೀತಿಯಾಗಿ ಉದ್ದವಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈಗ ಇದನ್ನು ಬೇಯಿಸಿಕೊಳ್ಬೇಕು. ಅದಕ್ಕೆ ಒಂದು ಪಾತ್ರಕ್ಕೆ ಹಾಕಿ ಎಷ್ಟು ನೀರು ಬೇಕು ನೋಡಿ, ತುಂಬ ನೀರು ಹಾಕಬಾರ್ದು, ಮಿತವಾಗಿ ನೀರು ಹಾಕಬೇಕು. ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರು, ಸ್ವಲ್ಪ ಉಪ್ಪು, 1-2 ಸ್ಪೂನ್ ಎಣ್ಣೆ ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ತೆಂಗಿನ ತುರಿ ಸಿದ್ಧ ಮಾಡಿಕೊಳ್ತಾ ಇದ್ದೇನೆ. ಒಂದು ಕಡಿ ಅಂತ ಹೇಳ್ತೇವಲ್ಲ, 1 ಕಡಿ ತೆಂಗಿನ ತುರಿ ಸಣ್ಣ ಕಡಿಯಲ್ಲಿ ತಗೊಂಡಿದ್ದೇನೆ. ಅದಕ್ಕೀಗ 1.5 ಸ್ಪೂನು ಕೊತ್ತಂಬರಿ, 1-2 ಮೆಣಸು, ರುಚಿಗೆ ತಕ್ಕಷ್ಟು ಹುಳಿ, ಸ್ವಲ್ಪ ಅರಶಿನ ಹುಡಿ, ಇವಿಷ್ಟು ತೆಂಗಿನ ತುರಿಯೊಂದಿಗೆ ಹಾಕಿ ಮಿಕ್ಸಿಯಲ್ಲಿ ಕಡಿದುಕೊಳ್ಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ಸಾಂಬಾರ ತುಂಬ ಏನಿಲ್ಲ ನೋಡಿ, ಇಷ್ಟೇ ನೋಡಿ. ಇದೀಗ ಪೇಸ್ಟ್ ಆಗಿದೆ. ನೋಡಿ, ಈಗ ತೊಂಡೆಕಾಯಿ ಕೂಡ ಬೆಂದಿದೆ. ಅದನ್ನೊಂದು ಹೋಳನ್ನು ಎತ್ತಿ ಈ ರೀತಿ ಅಲುಗಾಡಿಸಿದರೆ ಸ್ಮೂತ್ ಆದರೆ ಇದು ಬೆಂದಿದೆ ಅಂತ ಲೆಕ್ಕ. ಬೆಂದಿದೆ ನೋಡಿ. ಈಗ ಇದಕ್ಕೆ ಈ ನಾವು ಕಡ್ದಿಟ್ಟಂತಹ ಮಸಾಲೆನ ಹಾಕಿಕೊಳ್ಳುವ. ಹಾಗೆ ನಮ್ಮ ರುಚಿಗೆ ಅನುಗುಣವಾಗಿ, ಅಂದರೆ ದಪ್ಪ ಬೇಕಾದ, ತುಂಬ ದಪ್ಪ ಮಾಡಬಾರ್ದು, ತುಂಬ ತೆಳು ಎಲ್ಲ, ಮೀಡಿಯಮ್ ಆಗಿ. ನೋಡಿ, ಸಾಂಬಾರೆಲ್ಲ ಹೇಗಿರ್ತದೆ ಆ ರೀತಿಯಾಗಿ ನೀರನ್ನು ಹಾಕಿ ಹದ ಸೆಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ. ಉಪ್ಪು ಎಲ್ಲ ಹೇಗುಂಟು ಅಂತ ಈಗ ನೋಡಿಕೊಳ್ಬೇಕು. ಸ್ವಲ್ಪ ಉಪ್ಪು ಕಡಿಮೆ ಉಂಟು ಅಂತ ಕಂಡಿತು ನನಗೆ, ಹಾಗೆ ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದೊಂದು 5-6 ನಿಮಿಷ ಚೆನ್ನಾಗಿ ಕುದಿಬೇಕು, ಆಗಲೇ ಇದು ಒಳ್ಳೆ ಪರಿಮಳ ಬರ್ತದೆ. ಇದೀಗ ಆಗಿದೆ. ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೊಂದು ಒಗ್ಗರಣೆ ಹಾಕಲಿಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾ ಇದ್ದೇನೆ ಇವತ್ತು. ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಕೂಡ ಹಾಕ್ಬೋದು. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಇದಕ್ಕೆ ತುಂಬ ಒಳ್ಳೆಯದಾಗ್ತದೆ. ಹಾಗಾಗಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ, ರೆಡಿ ಮಾಡಿಟ್ಟು. ಈಗ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ 3 ಹಾಕಿ ಒಗ್ಗರಣೆ ರೆಡಿ ಮಾಡಿ ಹಾಕಿದರೆ ಆಯಿತು. ಇದಕ್ಕೆ ಬೆಲ್ಲ, ಈ ಸಾಂಬಾರಿಗೆ ಬೆಲ್ಲ ಹಾಕಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ಒಗ್ಗರಣೆ ಕೂಡ ರೆಡಿ ಆಯಿತು. ಅದಕ್ಕೆ ಹಾಕಿ ಕೂಡಲೇ ಮುಚ್ಚುತ್ತಾ ಇದ್ದೇನೆ. ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಳ ತೆಗೆದ್ರೆ ಆಯಿತು. ನೋಡಿ, ಈಗ ಸಿಂಪಲ್ಲಾದ ತೊಂಡೆಕಾಯಿ ಕೊದಿಲು ರೆಡಿ ಆಗಿದೆ. ಇದು ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತದೆ. ನೀವು ಒಮ್ಮೆ ಮಾಡಿ ನೋಡಿ, ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.